ಫ್ರೆಂಡ್ಸ್, ನೀವೇನಾದರೂ ಕುಂಭಮೇಳಕ್ಕೆ ಹೋಗ್ತಾ ಇದ್ದರೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ತಿಳ್ಕೊಳ್ಳಿ. ಇದನ್ನು ಅಲ್ಲಿ ಹೋದಾಗ ನೀವು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಏನಪ್ಪ ಅಂದರೆ, ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡಬೇಕು. ಹಾಗಾದರೆ ಶಾಹಿ ಸ್ನಾನ ಎಂದರೆ ಏನು ಅಂದರೆ, ಮಾಡುವ ವಿಧಾನ ಮತ್ತು ನಿಯಮ. ಶಾಹಿ ಸ್ನಾನ ಮಾಡುವಾಗ ಪಠಿಸಬೇಕಾದ ಮಂತ್ರಗಳು ಯಾವುವು? ಕುಂಭಮೇಳ ಅಥವಾ ಮಹಾಕುಂಭಮೇಳದಲ್ಲಿ ಮಾಡುವ ಶಾಹಿ ಸ್ನಾನವನ್ನು ರಾಜಯೋಗಿ ಸ್ನಾನ ಎಂದು ಕೂಡ ಕರೆಯುತ್ತಾರೆ. ಕುಂಭಮೇಳದ ಆರಂಭದಲ್ಲಿ ನಿಗದಿತ ದಿನಗಳಲ್ಲಿ ಸಂತರು ಮತ್ತು ಶಿಷ್ಯರು ಈ ಶಾಹಿ ಸ್ನಾನವನ್ನು ಮಾಡ್ತಿರ್ತಾರೆ, ಅಥವಾ ಅಖಾಡಗಳ ತಪಸ್ವಿಗಳು ಮಾಡುವ ಸ್ನಾನವನ್ನು ರಾಜಯೋಗಿ ಸ್ನಾನ ಅಥವಾ ಶಾಹಿ ಸ್ನಾನ ಎಂದು ಕರೆಯಲಾಗುತ್ತದೆ. ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿರ್ತಕ್ಕಂತಹ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಮಹಾಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡುವುದರಿಂದ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಈ ಶಾಹಿ ಸ್ನಾನದ ವಿಧಾನವನ್ನು ನಾವು ನೋಡೋದಾದರೆ, ನದಿಗೆ ಇಳಿಯುವ ಮುನ್ನ ಶುಭ್ರವಾದ ಪಂಚಶಲ್ಯದೊಂದಿಗೆ ನದಿಗೆ ಇಳಿಯಬೇಕು. ಸೂರ್ಯನ ಕಡೆ ಮುಖ ಮಾಡಿ ನಮಸ್ಕರಿಸಿ 5 ಬಾರಿ ಮುಳುಗಬೇಕು. ಪ್ರತಿ ಮುಳುಗಿಗೂ ಶಿವ ಪಂಚಾಕ್ಷರಿ ಮಂತ್ರ ಅಥವಾ ನಾರಾಯಣ ಅಷ್ಟೋತ್ತರ ಮಂತ್ರ ಅಥವಾ ಶ್ರೀರಾಮ ರಕ್ಷಾ ಮಂತ್ರ ಪಾರಾಯಣ ಮಾಡುತ್ತಾ 5 ಬಾರಿ ಮುಳುಗಿ ಏಳಬೇಕು. ನಂತರ ಬೊಗಸೆಯಲ್ಲಿ ನೀರು ಹಿಡಿದು ಸೂರ್ಯದೇವನಿಗೆ 3 ಬಾರಿ ಅರ್ಘ್ಯವನ್ನು ನೀಡಬೇಕು. ಇನ್ನು ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾ ಈ ಮಂತ್ರವನ್ನು ಪಠಿಸಿದರೆ ತುಂಬ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡಿ ನದಿಯಿಂದ ಆಚೆ ಬರುವ ಮುನ್ನ ಒಂದು ಬಿಂದಿಗೆ ನೀರು ತಂದು ನದಿಯ ದಂಡೆಯಲ್ಲಿ ಕುಳಿತು ಹಣೆಯ ಮೇಲೆ ತ್ರಿಪುಂಡ ಅಥವಾ ಭಸ್ಮ, ಗೋಪಿ ಚಂದನ, ಗಂಧ ತಿಲಕವನ್ನು ಧಾರಣೆ ಮಾಡಿ ಸಂಧ್ಯಾ ವಂದನೆ ಅಂದರೆ ದೇವರ ಧ್ಯಾನ, ಅಂದರೆ ನಮಗೆ ಬರುವ ಮಂತ್ರ ಪಠನೆ ಮತ್ತು ಜಪವನ್ನು ಮಾಡಿಕೊಳ್ಬೇಕು. ನಂತರ ದೇವರಿಗೆ ನಮಸ್ಕರಿಸಬೇಕು. ವಿಶೇಷ ಸೂಚನೆ ಏನಪ್ಪ ಅಂದರೆ, ಕೆಲವರು ತಾವು ಸ್ನಾನ ಮಾಡಿದ ವಸ್ತ್ರವನ್ನು ನದಿಯಲ್ಲೇ ಬಿಸಾಡುತ್ತಾರೆ. ಇಂಥದ್ದೊಂದು ತಪ್ಪು ನೀವು ಮಾಡದಿರಿ. ಯಾಕೆಂದರೆ ನಾವು ನದಿಯಲ್ಲಿ ಸ್ನಾನ ಮಾಡುವುದು ನಮ್ಮ ಮನಸ್ಸಿನ ಕಲ್ಮಶವನ್ನು ನದಿಯಲ್ಲಿ ಬಿಡುವುದಕ್ಕಾಗಿ ಹೊರತು ನಮ್ಮ ಮೈಯ ಮೇಲಿನ ಬಟ್ಟೆ ಬಿಡುವುದಕ್ಕಲ್ಲ. ಆ ತರಹದ ತಪ್ಪುಗಳಿಂದ ನಮಗೆ ಇನ್ನಷ್ಟು ತೊಂದರೆಗಳಾಗುತ್ತೆ ಅಂತಲೇ ಹೇಳ್ಬೋದು. ಪವಿತ್ರ ನದಿಗಳನ್ನು ಸ್ವಚ್ಛವಾಗಿಡಲು ಬಿಡಿ. ಓಕೆ, ನಿಮ್ಮ ಮುಂದಿನ ತಲೆಮಾರುಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವೇನಾದರೂ ಕುಂಭಮೇಳಕ್ಕೆ ಹೋದರೆ ಈ ಶಾಹಿ ಸ್ನಾನವನ್ನು ಮಾಡೋದನ್ನು ಮರಿಬೇಡಿ. ಈ ಶಾಹಿ ಸ್ನಾನದಿಂದ ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳು ಕೂಡ ಪ್ರಾಬ್ಲಮ್ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತ್ರಿವೇಣಿ ಸಂಗಮದಲ್ಲಿ ನೀವು ಮುಳುಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ, ತ್ರಿವೇಣಿ ಸಂಗಮ ಅಂದರೆ ಎಲ್ಲರೂ ಕೂಡ ಸಾವಿರಾರು ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ತಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಬರ್ತಾಯಿದ್ದಾರೆ. ಹಾಗಾಗಿ ನೀವು ಏನಾದರೂ ಪ್ರಯಾಗ್ರಾಜ್ನಲ್ಲಿರ್ತಕ್ಕಂಥ ಕುಂಭಮೇಳಕ್ಕೆ ಹೋಗಿದ್ದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದನ್ನು ಮರಿಬೇಡಿ. ಸ್ನಾನ ಮಾಡಬೇಕಾದ್ರೆ ಮಂತ್ರವನ್ನು ಕೂಡ ಹೇಳೋದನ್ನು ಮರಿಬೇಡಿ. ಓಕೆ, ಅಥವಾ ನಿಮಗೆ ಶಿವ ಪಂಚಾಕ್ಷರಿ ಮಂತ್ರ ಗೊತ್ತಿದ್ದರೆ ಅದನ್ನು ಹೇಳಿ ಅಂತ ಹೇಳುತ್ತಾ, ಅಥವಾ ಓಂ ನಮಃ ಶಿವಾಯ ಇದನ್ನು ಕೂಡ ಹೇಳ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್